ಹುಡುಗಿಸ್ಗೆ ಕುಂಬನ್ ಹಳದಾಗ ಒಂದ ಇಲ್ಲಿ ತುದ್ಕೋದಾಗ ಒಂದ ಸರಾಯಿ ಬೇಟಿ ಕಟ್ಸತ್ತಲ್ಲಪ್ಪ ಅವನ ಎಟ್ಟು ಅದು ಕಂಟ್ರಿ ಟೂ ಬೆಟ್ಟು ಬಂದು ಅನ್ನೋದೆಲ್ಲ ಲೆಕ್ಕ ಬರ್ಕೊಳ್ತಾರೆ ಲೆಕ್ಕ. ಸರಿ ಸರಿ, ಕೆಲಸ ಶುರುವಾಗಿದೆ ಏನಂತ ನಾನೇ ಫೋನ್ ಮಾಡಿ ಕೇಳ್ತೀನಿ. ಯಾರಲ್ಲ ಮತ್ತೆ ನಮಗೆ ಮಾಡೋದು. ಯಾಕಲೇ ಕಡಿಯ, ಏನಾಯ್ತು? ನಾವು ಮಾಡ್ತಿರೋ ಕೆಲಸವೆಲ್ಲ ನಿಶ್ಚಲವಾಗಿ ಹೋಯ್ತು. ಅವನೇ ಅವನೇ ನನ್ನ ಕೆಲಸಕ್ಕೆ ಅಡ್ಡಿಯಾದ ಮುಂಡೆ ಮಗ. ಆ ರಾಮಚಂದ್ರ ಒಬ್ಬ ಪುಡಾರ್ನ ಕಟ್ಟಿಕೊಂಡು ನಮ್ಮನ್ನೆಲ್ಲ ದಬಾಯಿಸಿ ಆ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ಹೋದ. ಅವನನ್ನು ಅಲ್ಲಿಯೇ ಕಡಿದು ಹಾಕಬೇಕಿತ್ತಲೇ ನನ್ನ ಹೇಳಿ. ಏನು ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ನಾಡು ಮಾಡಬೇಕಾದ ಕೆಲಸವನ್ನು ಎಕ್ಕಸಿದ್ದೊಬ್ಬ ಚಿಲ್ಲರೆ ನನ್ನ ಮಗವನ್ನು ಮಾಡಿ ಹೋದನೆಂದರೆ ನನ್ನ ಗರ್ಭಕ್ಕೆ ಅವಮಾನ. ಕರಿಯ ಪ್ರಾಣಕ್ಕೆ ಹೆದರಿ ಹೇಳಿಯಾಗಿ ಓಡಿ ಬಂದ ನಿನ್ನಂತವರು ನನ್ನ ಮುಂದೆ ಬರಕಲೇಬಾರದು ಮಗನೇ. ಹೌದಪ್ಪ, ಇದೊಂದು ಸಲ ಕ್ಷಮಿಸಿಬಿಡಿ, ನಿಮಗೆ ತಮ್ಮಯ್ಯ ಅನ್ನುತ್ತೇನೆ. ಏನ್ ಕೆಲಸ ಲಜ್ಜೆ ಹಾಕಿ ನಮ್ಮ ಕೈಯಾಗಣಿ. ಪ್ರಾಣಕ್ಕೆ ಹೆದರಿ ಹೇಳಿಯಾಗಿ ಓಡಿ ಬಂದ ನಿನ್ನಂತವರು ನನ್ನ ಮುಂದೆ ಬರಕಲೇಬಾರದು. ಸಾಯಿ ಮಗನೇ. ತಮ್ಮ ರವಿವರ್ಮ, ಪ್ರಾಣಕ್ಕೆ ಹೆದರಿ ಹೇಳಿಯಾಗಿ ಓಡಿ ಬಂದು ನನ್ನ ಕೆಲಸವನ್ನೇ ಬದಲಾಯಿಸಲೇ ಕರಿಯರಿ ಹೆಣ್ಣು ಹಾಕಿದ್ದೇನೆ. ಆದಷ್ಟು ಬೇಗ ನೀವು ಮಣ್ಣಲ್ಲಿ ಹೂದಾಕಿ ಬಿಡು. ಇದು ಯಾವ ಕಾರಣಕ್ಕಾಗಿ ನೀನೀಗಲೇ ಹೇಳಿಬಿಡೋಣ. ಈ ಕೆಲಸ ನಾನೀಗಲೇ ಮಾಡಿ ತೋರಿಸ್ಬರ್ತೀನಿ. ಬೇಡ ರವಿವರ್ಮ, ಬೇಡ. ಸ್ವತಃ ನೋಡೇ ಹೋಗಿ ಆ ಶ್ರೀರಾಮಚಂದ್ರನು ದರದರನೆ ಎಳೆದುಕೊಂಡು ಬಂದು ಮರಿಯನ್ನು ದುರ್ಗಿಗೆ ಬಲಿ ಕೊಟ್ಟಂತೆ ನನ್ನ ರೋಷವೆಂಬ ದುರ್ಗಿಗೆ ಆ ಶ್ರೀರಾಮಚಂದ್ರನನ್ನು ಬಲಿ ಕೊಟ್ಟು ಬಿಡುತ್ತೇನೆ. ಹಾರಾಡಬೇಡ ಸಾಕಾರ, ನಾಯಿಯಂತೆ ಚೀರಾಡಬೇಡ. ಹರಕಿ ಕುರಿಯಂತೆ ಬಲಿ, ನನ್ನನ್ನು ಹರಕಿ ಕುರಿಯಂತೆ ಬಲಿ ಕೊಡು. ಗಂಡು ಇನ್ನ ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ತಾಕತ್ತಿದ್ದರೆ ಮರ್ಯಾದೆಯಿಂದ ಶ್ರೀರಾಮಚಂದ್ರನಂತ ಮಗಳು, ಇಲ್ಲದಿದ್ದರೆ ಆವೇಶ ತುಂಬಿ ಪುಡಿತಿರುವ ಈ ನಿನ್ನ ಗದವನ್ನು ನೆಲಕ್ಕೆ ಉರುಳಿಸಬೇಕು ಮಗಳ ಎತ್ತರ. ಬಡವರಿಗಾಗಿ ನಿವೇಶನ ಕಟ್ಟುವ ಜಾಗದಲ್ಲಿ ಬಲಾತ್ಕಾರವಾಗಿ ನಿನ್ನ ಸರ ಫ್ಯಾಕ್ಟ್ರಿ ಕಟ್ಟುತ್ತ ನನ್ನತ್ತೆ ಎತ್ತಲ. ಯಾಕೆ ಅದನ್ನು ಕೇಳಲು ನೀನಾರು ಮಗನೇ? ಸದಾ ಬಡವರ ರಕ್ಷಣೆಗಾಗಿ ಈ ನಾಡಿನ ನಾಯಕ ಅರಸ, ನಿನ್ನ ಪಾಲಿನ ಸಿಂಹರಾಜ ಶ್ರೀರಾಮಚಂದ್ರ. ಒಂದುಗೂಡಿ ಹೋಗಿದೆ ಈ ನಿನ್ನ ನಾಯಕತ್ವ. ಅದಕ್ಕಂತೆ ನಿಮ್ಮ ಎತ್ತಿರುವ ಎಳೆಯನ್ನು ಕತ್ತರಿಸಿ ಹಾಕಲು ಸದಾ ಬದ್ಧರಾಗಿ ನಿಂತಿದ್ದೇನೆ. ನಿಮ್ಮ ಪಾಲಿನ ಸಿಂಹರಾಜನಾಗಿ ನಾಯಕನ ಎದುರು ಹಿಡಿದ್ರೆ ಆ ನಿನ್ನ ನಾಯಕನು ಕಾಲು ತರಿಸಿಬಿಡುತ್ತಾನೆ. ಹೆಣ್ಣು ಕೊಟ್ಟ ಹಿರಿತನದ ಮನೆ ಪಡೆದ ನಮ್ಮ ಈ ನಿನ್ನ ಕೊಟ್ಟು ಪೌರುಷ ಈ ರಾಜ ಮುಂದೆ ಹೊರಮನ ಮುಂದೆ ನಡೆಯುವುದಿಲ್ಲ. ನಾನು ಮನಸ್ಸು ಮಾಡಿದೆ ನಿನ್ನ ಮಾವನಿಗಿಂತ ಮೊದಲೇ ನಿನ್ನ ಹೆಣವನ್ನು ಹಾಕಿ ಬಿಡುತ್ತೇನೆ.
ನಮ್ಮ ನಾಡಿನ ದವಸ ಧಾನ್ಯವನ್ನು ಜೋಚಿಕೊಂಡು ಹೋಗುವಾಗ ಆ ಗಾದಿಯ ಶಾಂತಿಯ ಮಂದಿರಕ್ಕೆ ನಾಚಿ ಓಡಿ ಹೋದರು. ಈಗ ನಮ್ಮ ನಾಡಿನ ಹೆತ್ತ ತಾಯಿಯನ್ನು ಬದಲೇ ಮಾಡಲು ಹೊರಟಿರಲ್ಲ, ನೀವು ತಾಯಿ ಗಂಡರೇ ಸರಿ. ಏ ಸಾವುಕಾರ, ಮರ್ಯಾದಿಂದ ನೀವೇ ಬಡವರಿಗೆ ಮನೆ ಕೊಟ್ಟು ಅವರ ಮರ್ಯಾದೆ ಮುಚ್ಚದಿದ್ದರೆ ನಿಮ್ಮನನ್ನು ಜೀವಂತ ಆಚೆ ಕಡೆ ಹೊಡೆದು ಬಿಟ್ಟಿನ ಮಗನ ಯಾಸ್ತಾರೆ. ಏ ರಾಮ್ಯ, ನನಗೆ ಈ ರೀತಿಯಾಗಿ ಹಾರಾಡುವ ನಿನ್ನನ್ನು ಮೊದಲೇ ಮುಗಿಸಿ ಬಿಡುತ್ತೇನೆ. ಕೈಗೆ ಸಾಲಿನ ಎತ್ತುವ ಕೈಯನ್ನು ಬೆತ್ತದ ಮಗನ ಈ ಮನೆಗೆ ನಿಮ್ಮ ರಾಜ್ಯದ ತಿಲಕವಿಟ್ಟು ಬರ್ತೇನೆ ಮಗನ ರಾಜವರ್ಮ. ಏ ಬೀರ, ಬೀರ ಅಂತ ಬಾಯಿ ಮುಚ್ಚಿಲ್ಲ ಅಂದವನಿಗೆ ಕೇವಲ 3 ನಿಮಿಷ ಟೈಮ್ ಕೊಡ್ತೇನೆ. ನೀನೇ ದೇವರಿದ್ದೀರ, ನಿನಗೆ 3 ವರ್ಷ ಟೈಮ್ ಕೊಡ್ತೇನೆ. ಏನಿಲ್ಲ ಇವರು ಕೈ ಕಾಲ ಹೇಳ್ಸಿದವ್ರಿ ನಾಲ್ಕನಾಗ ಕಾಣ್ತಾವ, ನಾಲ್ಕನಾಗ ಮಕ್ಕಳು. ಬರೀಲಿ ಅಷ್ಟು ಮಾಡ್ತೀವಿ ಸುಮ್ಮನೆ ಯಾಕ? ಹಾ, ನಾನಿವನಿಗೆ ಏನಾದರೂ ಆಸೆಯನ್ನು ಹಚ್ಚಿ ನನ್ನತ್ತ ಸೆಳೆದುಕೊಳ್ಳಲೇಬೇಕು. ರಾಮಚಂದ್ರ, ಇಂದಿನಿಂದ ನಮ್ಮಿಬ್ಬರ ಮಧ್ಯೆ ಕಲಹವೇ ಬೇಡ, ಸ್ನೇಹ ಬೆಳೆಸೋಣ. ಹಾಗಂತ ನನಗೊಂದು ಮಾತು ಕೇಳ್ತೀನಿ, ಒಪ್ಗೆನಾ? ನನಗೆ ಸರಿ ಅನಿಸಿದರೆ ಒಪ್ಪುತ್ತೀನಿ. ಅದೇನಂತ ಹೇಳು. ನೋಡು, ನಾನಂತೂ 10 ಫ್ಯಾಕ್ಟರಿಗಳ ಒಡೆಯ. ನನ್ನ ಈ ಸರಾಯಿ ಫ್ಯಾಕ್ಟರಿಯನ್ನು ನಿರ್ಮಿಸಲು ಈ ಊರ ಜಾಗೆಯಲ್ಲಿ ನೀರು ಅನುಮತಿಯನ್ನು ಮಾಡಿಕೊಟ್ಟರೆ ನಿನ್ನನ್ನು ನನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನನ್ನಾಗಿ ಮಾಡುತ್ತೇನೆ. ಅದು ಅಲ್ಲದೆ ನಿನಗೆ ನನ್ನ ಜೊತೆ ತಿರುಗಾಡಲಿಕ್ಕೆ ಒಂದು ಕಾರು ಸಹ ಕೊಡುತ್ತೇನೆ. ಅದು ಅಲ್ಲದೆ ನಿನ್ನ ಪ್ರೇಸಿ ಜೊತೆ ಮಲಗಾಕ ನಿನಗೊಂದು ರೂಮು ಕೊಡ್ತೇನೆ. ಅದು ಅಲ್ಲದೆ ಈ ನಿನಾಳಿಯ ಈ ಬೀರನಿಗ ನನ್ನ 1000 ಎಕರೆ ಒಳಗ 25 ಎಕರೆ ಜಾಗ ನಾ ಬಿಟ್ಕೊಡ್ತೀನಿ. ಇವನು ನನ್ನ ಮನೆ ಗೇಟ್ ಮಣ್ಣಾಗ್ಲಿ, ನೀ ನನ್ನ ಪಿಯೇ ಬಿಡು. ಬೀರ ಅವರ ಅನ್ನರಂತೆ ಒಡ್ಡಿಗೆ ನಾವೇನವರ ಹಾಳಾಗಲಿಲ್ಲ. ನೋಡು ಸಾವುಕಾರ, ನಾನು ನಿನಗೊಂದು ಮಾತು ಹೇಳುತ್ತೇನೆ. ಅದಕ್ಕೆ ನೀನು ಒಪ್ಪಿದರೆ ನಾವಿಬ್ಬರು ಇಲ್ಲೇ ಬಗೆಹರಿಸಿಕೊಳ್ಳೋಣ. ಹಾ, ಅದೇನಂತ ಹೇಳು. ನೋಡು ಸಾವುಕಾರ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದರೆ ನಾನು ಭೂಮಿ ಉಳ್ಳುವ ಒಡೆಯ. ನೀನು 16 ಕಾರಿನಲ್ಲಿ ಬರುವೆ, ನಾನು 16 ಎತ್ತಿನ ಚಕ್ಕರೆಯಲ್ಲಿ ಬರುವೆ. ನೀನು 50 ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಮಾಲಕನಾದರೆ ನಾನು 100 ಎಕರೆ ಜಮೀನು ಮಾಲೀಕನಾಗಿದ್ದೇನೆ. ನೀನು ಹೋ ಅಂದರೆ ಅದೇ ಜಮೀನಿನಲ್ಲಿ ನಿನಗೆ 25 ಎಕರೆ ಜಮೀನು ಕೊಟ್ಟು ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಮುಖಂಡನಾಗಿ ಮಾಡುತ್ತೇನೆ. ಆದರೆ ನಿನ್ನ ತಮ್ಮ ನನ್ನ ಮನೆ ಗೇಟ್ಮಾನ್ ಆಗುವುದು ಬೇಡ. ನೀನು ನನ್ನ PA ಆಗುವುದು ಬೇಡ. ಒಂದೇ ಒಂದು ದಿನ ನನ್ನ ಮನೆಯಲ್ಲಿ ಕಸ ಸಗಣಿ ಬಳಿದು ನಿನ್ನ ಇಬ್ಬರ ಅಣ್ಣ ತಮ್ಮಂದಿರ ತಲೆ ಮೇಲೆ ಹೊತ್ತುಕೊಂಡು ನನ್ನ ತಿಪ್ಪಿಗೆ ಚೆಲ್ಲಿ ಬಂದರೆ ಅಷ್ಟೇ ಸಾಕು. ಏನು
काटता नहीं, काटने का कुत्ता कभी भोगता नहीं। ए साले, 10 ರೂಪಾಯಿನ ಒಡೆಯರಾದ ಈ ಅಣ್ಣತಮ್ಮಂದಿರಿಗೆ ಜಗಣಿ ಕಸ ಬಳಿಯಂತೆಯ ನಾಲಾಯಕ್. ಲೇ ತಮ್ಮ ರವಿ ವರ್ಮ, ಇವರಿಬ್ಬರನ್ನು ಈಗಲೇ ನೇಣು ಗಮ್ಮತ್ತೇರಿಸಿ ಜೀವಂತವಾಗಿ ಸುಡಲು ಸಿದ್ಧಪಡಿಸುವ ಧರ್ಮ. ತಾಯಿ ಸಮರಕಲೆ ಆಗಿ ನಿನ್ನ ಹಿರಿಯ ಅಣ್ಣ ಯಾರೋ ಕೈದ ಕೈವಾಡಿಯಾಗಿ ಸತ್ತನಲ್ಲ, ಹಾಗೆ ಎಲ್ಲಿ ಹೋಗಿದ್ದಲೇ ಈ ನಿನ್ನ ರೋಷ? ಮರುತ ಮಲಗಿದ ಸರ್ಪದ ಹೆಣದ ಕಾಲಿಟ್ಟುಕೊಂಡು ಹೆಂಡಿಗೆ ಬೀಸಿದ ಈ ಕಾಲಿಗೆ ಸರ್ಪ ನನ್ನ ಕಾಲಲ್ಲಿ ಕೊಲೆ ಮಾಡಿ ನನ್ನನ್ನು ಕಟ್ಟಗಾಯಿ ತೀವ್ರವಾಗಿ ಬರ್ತಾದ್ರೆ ಅವರ ಪ್ರಾಣಿಗಳು ಚೆನ್ನಾಗಿ ಅವರ ಕಾಲಿನ ನನ್ನ ಆತ್ಮಕ್ಕೆ ಶಾಂತಿ ನೀಡುತ್ತಿದ್ದಾರೆ. ನಾನೊಬ್ಬ ಜಾಲಿ ಮಗನನ್ನು ಇದು ನನ್ನ ಹಡದಂತ ಮಾರ್ದೇಶದ ಸತ್ಯ. ನೀನು ನಮ್ಮ ನುಡಿ ಮುತ್ತನ್ನು ಅಲ್ಲಿಗಳಿಸಿ ಉರಿಯ ಹೊತ್ತೆ ತೀರಲೆಂದರೆ ನೀವು ಅಡಿಯಿಟ್ಟ ಕಾಲನ್ನು ಕತ್ತರಿಸಿ ಹಾಕಿ ನಿಮ್ಮ ಪಾದ ಪಕ್ಷಿಯನ್ನು ಆ ಶಿವನ ಪಾದ ಸೇರಿಸದಿದ್ದರೆ ನಿಮ್ಮಿಬ್ಬರು ಅಣ್ಣ ತಮ್ಮರ ಶಿವ. Be careful! ಹೋಗೋಣ. ಏನ್ ಮಾತಾಡೋದ್ರಿ ಮಗ? ಅಳುಮಯ್ಯನ ಮಗ ದಾಕೋ ಸಿದ್ಧ ಮಂಗ್ಯನ ಮಗನ ಇಟ್ಕೊಂಡ್ಬಿಟ್ಟು ಇದ್ದಾಗ ಸುಮ್ಮನೆ ಮುಚ್ಕೊಂಡಿತ್ತು. ಈಗ ಮುಂದಿಲ್ಲ ನೀ ಮುಂದ ನಾ ಹಿಂದ ಹಿಂಗ ಸಡ್ಲು ಬಿಟ್ರೆ ಯಾಕೋ ನಿಮ್ಮ ತಲಿ ನನಗ ಕಲ್ಲ ಪೈಡೆ ಬಡ್ಡ್ಯಾಗ ಸಿಕ್ಕಪ್ಪ. ಓಯಪ್ಪ ಅವನ ಬರ್ತೇನೆ ಹಾಕಿ ತಿಳ್ಕೊಳ್ರಿ. ಅವನ ತಂಗಿ ಚೂಡಿದಾರ ನಕ್ಷತ್ರದ ಹೊಂಬೆಳಕಿನಲ್ಲಿ ಚಂದ್ರನ ಬಿಂಬದಂತೆ ಹೊಳೆಯುವ ಮೀನಾಕ್ಷಿಯನ್ನು ಹೊತ್ತು ಹಾಕಿ ರಕ್ತದ ರಂಜಪುಂಜನೆಯ ತೇಜದಲ್ಲಿ ಕೊಂಬಿನ ಗಲ್ಲಕ್ಕೆ ನಲ್ಲನೆಂಬ ನಿನ್ನ ನಕ್ಷೆಯನ್ನು ಹಾಕಿ ಆಡಿನ ಪ್ರೇಮ ಬಲೆಯನ್ನು ಅವಳನ್ನು ಸೆರಗಿಸಿ ನಮ್ಮನ್ನು ಒಳಗಿಸಿ ಮೈ ಬಳಕಿಸಿ ನಡೆಯುವ ಆಚರಣೆಯನ್ನು ಹೊತ್ತು ಹಾಕಿ ಯಾರ ರಕ್ಷಣೆ ಇಲ್ಲದ ನಮ್ಮ ತೋಟದ ಮನೆಯಲ್ಲಿ ಅವಳ ಶೀಲವನ್ನು ತೆಗೆದು ಹಾಕಿಬಿಡು. ಅಂದಾಗ ತಿರುವುದು ನನ್ನ ಸೇಡು. ಕೆಲಸ ಮಾಡೋದ್ರೊಳಗಾಗಿ ಬೆಂಗಳೂರು ಗುಂಡ ಸುಧೀರನಿಗೆ ಭೇಟಿಯಾಗಿ ನೋಡಿ ನಮ್ಮ ಮನೆಗೆ ಕರಿತಾನೆ. ಕೆಲಸ ಮಾಡೋಣಂತೆ. ಅವನು ಕಲಿಸಿದ್ರೆ ನಿಮ್ ಕೆಲಸ ಭರ್ಜರಿ ಆಗಿದ್ದಪ್ಪ. ನಡ್ರಿ ಹೋಗೋಣ. धूप में साका नहीं तो पीने में क्या मजा, कॉलेज में लड़की नहीं तो पढ़ने में क्या मजा, जंगल में शेर नहीं तो शिकारी में क्या मजा, पलंग पे शांता नहीं तो सोने में क्या मजा. मुर्गा खाने तो अंडे, अंडे खाने तो मुर्गा.